ಅಧಿಕಾರಿ ಮೇಲೆ ಖಾನಾಪುರದ ಅರಣ್ಯ ಇಲಾಖೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಯಾಕೆ? ಸೀಸಂ ಸಾಗುವಾನಿ ಮರಗಳನ್ನು ಕಡಿದು ರಸ್ತೆ ಮಾಡಿದ್ದಾರಾ? ಸತ್ಯ ಏನು? ಅದು ಯಾವಾಗ ಬಹಿರಂಗವಾಗುತ್ತೆ? ಇದೇ ನ್ಯಾಯ ಸಾಮಾನ್ಯ ಖಾನಾಪುರ ಜನತೆಗೂ ಅನ್ವಯವಾಗುತ್ತಾ? ಈ ನಿಟ್ಟಿನಲ್ಲಿ ಅರಣ್ಯ ಸಚಿವರಿಂದ ಅರಣ್ಯಾಧಿಕಾರಿಗಳ ಅಮಾನತಿಗೆ ಶೀಘ್ರವೇ ಒತ್ತಾಯಿಸುತ್ತೇವೆ ಎಂದು ಖಾನಾಪುರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಈಶ್ವರ್ ಗಾಡಿ ಆಗ್ರಹಿಸಿದರು. ಇವತ್ತು ಖಾನಾಪುರ ತಾಲೂಕಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಂಥ ಪತ್ರಕರ್ತರ ಸಭೆಗೆ ಇವತ್ತಿನ ಸಭೆಯ ಉಪಸ್ಥಿತರಂಥ ನಮ್ಮ ಗ್ರಾಮೀಣ ಅಧ್ಯಕ್ಷರಂಥ ಈಶ್ವರ್ ಗಾಡಿ ಅವರೇ, ಅರ್ಬನ್ ಅಧ್ಯಕ್ಷರಾದಂಥ ಮಾಂತೇಶ್ವರವರೇ, ಎಸ್.ಸಿ.ಸಿ.ಎಲ್ ಅಧ್ಯಕ್ಷರಂಥ ಶಶಂ ಮಾದಾರ್ ಅವರೇ, ವಿಚುನವರೇ, ಹಿರಿಯರಾದಂಥ ಸಲ್ಮಾನ್ ಹೊಸ್ಮನಿ ಅವರೇ, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಂತ ನಮ್ಮ ಕುಲಕರ್ಣಿ ಅವರೇ, ಮೈನಾರಿಟಿ ಸೆಲ್ ಅಧ್ಯಕ್ಷರಂತ ತೋಹಿದ್ ಅವರೇ, ಮಾಜಿ ಮೈನಾರಿಟಿ ಅಧ್ಯಕ್ಷರಂತ ಗುಡ್ಡು ಡೆಗಡೆ ಅವರೇ, ಇಸಾಕ್ ಅವರೇ, ಹಾಗೂ ಪತ್ರಕರ್ತ ಮಿತ್ರರಂತ ವಾಸುದೇವ್ ಚೌಗಲೆ ಅವರೇ, ಪ್ರಸನ್ನ ಕುಲಕರ್ಣಿ ಅವರೇ, ರಾಜೀವ್ ಪುರಾಣೆ ಅವರೇ, ಸುಹಾಸ್ ಪಾಟೀಲ್ ಅವರೇ, ಕಾಶಿಂ ಭಟ್ಟಿ ಅವರೇ, ಅಲ್ತಾಫ್ ಬಸ್ರಿಗಡ್ಡೆ ಅವರೇ, ಸುತಾರ್ ಅವರೇ, ಹಾಗೂ ಅಪ್ಪಾಜಿ ಪಾಟೀಲ್ ಅವರೇ, ಮಾಜಿ ಅಧ್ಯಕ್ಷರಂತ ನಮ್ಮ ಬಸರಿ ಅವರೇ, ವಿನಾಯಕ್ ಅವರೇ, ಹಾಗೂ ನಮ್ಮ ಹಿರಿಯರಂತ ಸುರೇಶ್ ಭಾವ್ ಅವರೇ, ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ನಾನು ಈ ಪತ್ರ ಸಭೆಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ವಿಷಯ ಏನಂದ್ರೆ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಆದಂತ ಅವ್ಯವಹಾರ ಇದರ ಬಗ್ಗೆ ನಾವು ಕೂಲಂಕುಷ ಚರ್ಚೆಗಾಗಿ ಇವತ್ತು ಈ ಮೀಟಿಂಗ್ ಕರೆದಿದ್ದೇವೆ. ಈಗ ತಾವೆಲ್ಲ ತಮಗೆಲ್ಲರೂ ನಾನು ಕಾಂಗ್ರೆಸ್ ವತಿಯಿಂದ ಹಾಗೂ ಮಹಾದೇವ್ ಕೋಳಿ ಜಾತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುತ್ತು ಮುಂದಿನ ಕಾರ್ಯಕ್ರಮವನ್ನು ನಾನು ನಡೆಸಿಕೊಡುವಂತ ಅವ್ರಿಗೆ ಕೇಳ್ಕೊಳ್ತೇನೆ. ಖಾನಾಪುರದ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಸಾಗುವಾನಿ ಮತ್ತು ಸೀಸಂನ ಕಾಡು ಮರಗಳನ್ನು ಕಡಿಯಲು ಸಾಮಾನ್ಯ ಜನರಿಗೆ ಅವಕಾಶ ನೀಡುತ್ತಾ? ಹೀಗೊಂದು ಪ್ರಶ್ನೆ ತಾಲೂಕಿನ ಜನಸಾಮಾನ್ಯರಲ್ಲಿ ಮೂಡಿದ್ದು, ಇದಕ್ಕೆ ಅರಣ್ಯ ಇಲಾಖೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ.